ಒಂದು ಪ್ರಸಂಗ ಇದೆ ಇದರಲ್ಲಿ, ಚೆನ್ನಾಗಿದೆ ಅನ್ನಿಸ್ತು ನನಗೆ. ಇನ್ನು ಕೋಸು ಲೂಟ್ಕೂರ್ ಅನ್ನೋರು ಬರೆದಿದ್ದಾರೆ ಇದನ್ನು. ಹೇಗಿರುತ್ತೆ ಅಂದರೆ, ಯಾರೇ ಆಗಲಿ ಸಾಧಾರಣ ಕರೆದ ತಕ್ಷಣ ಒಂದು ನಿಮಿಷದಲ್ಲಿ ಬಂದೆ, ಒಂದು ನಿಮಿಷದಲ್ಲಿ ಬಂದೆ ಅಂತ ಹೇಳ್ತಾನೆ ಇರ್ತಾರೆ. ಎಲ್ಲರೂ ಒಂದು ನಿಮಿಷ ಒಂದು ನಿಮಿಷ ಅಂತ ಹೇಳ್ತಾನೆ ಇರ್ತಾರೆ. ಅದು ತಪ್ಪು ಅನ್ನೋದು ಈ ಕಥೆಯಲ್ಲಿ ಒಂಥರ ಅರ್ಥ ಆಗುತ್ತೆ ನಮಗೆ. ಸರಳೆ ಅಂತ ಒಬ್ಬಳು ಹುಡುಗಿ ಇರ್ತಾಳೆ. ಅವಳು ಚಿಕ್ಕಂದಿಂದ ಒಂದೇ ಅಭ್ಯಾಸ. ಏನಂದರೆ ಹೇಳಿದ ತಕ್ಷಣ ಯಾವ ಕೆಲಸನೂ ಮಾಡಲ್ಲ ಅವಳು. ಏನಾದರೂ ತಾಯಿ ಏನಾದರೂ ಹೇಳಿದ್ರೆ, ಈಗೋ ಅಮ್ಮ ಒಂದು ನಿಮಿಷ ಬಂದುಬಿಟ್ಟೆ ಅಂತ ಹೇಳ್ತಾ ಇರ್ತಾಳೆ ಉತ್ತರನ. ಮೇಲೆ ಹೋಗಿ ಬಟ್ಟೆ ತೊಗೊಂಬಾರೆ ಸರಳ, ಈಗೋ ಅಮ್ಮ ಒಂದು ನಿಮಿಷ ಬಂದುಬಿಟ್ಟೆ ಅಂತ ಹೇಳ್ತಾ ಇರ್ತಾಳೆ. ಊಟಕ್ಕೆ ಬಾರೆ ಸರಳ, ಈಗೋ ಅಮ್ಮ ಒಂದು ನಿಮಿಷ ಬಂದೆ ಅಂತ ಹೇಳ್ತಿರ್ತಾಳೆ. ಸ್ಕೂಲ್ಗೆ ಗೊತ್ತಾಯಿತು ಜಡೆ ಹಾಕ್ಸ್ಕೊಳಕ್ಕೆ ಬಾರೆ, ಈಗೋ ಅಮ್ಮ. ಈ ಥರ ಅವಳಿಗೆ ಅಭ್ಯಾಸ ಆಗೋಗಿರುತ್ತೆ. ಏನು ಕೇಳಿದ್ರು ಒಂದು ನಿಮಿಷ ಬಂದೆ ಒಂದು ನಿಮಿಷ ಬಂದೆ ಅಂತ ಹೇಳ್ತಾ ಇರ್ತಾಳೆ. ಅವಳಿಗೆ ಹುಟ್ಟಿದಬ್ಬ ಬರುತ್ತೆ. ಅವ್ರ ತಂದೆ ಅವಳಿಗೆ ಒಂದು ಪುಟ್ಟ ಗಿಣಿನ ಬಹುಮಾನವಾಗಿ ಕೊಡ್ತಾರೆ. ಅವಳು ಅದನ್ನು ತುಂಬ ಸಂತೋಷವಾಗಿ, ಅದು ಮಾತೆಲ್ಲ ಆಡ್ತಿರುತ್ತೆ, ಮುದ್ದು ಮುದ್ದಾಗಿರುತ್ತೆ, ಪ್ರಾಣದ ಹಾಗೆ ಜೋಪಾನವಾಗಿ ಅದನ್ನು ಕಾಪಾಡ್ಕೋತಾ ಇರ್ತಾಳೆ. ರಾತ್ರಿ ಕೂಡ ತನ್ನ ಪಕ್ಕದಲ್ಲೇ ಇಟ್ಕೊಂಡು ಸಂತೋಷವಾಗಿ ನೋಡ್ಕೋತಾ ಇರ್ತಾಳೆ. ಆಮೇಲೆ ಒಂದು ದಿವಸ ಅವಳು ಕಸೂತಿ ಹಾಕ್ತಾ ಕೂತಿರ್ತಾಳೆ. ಆವಾಗ ಆ ಗಿಣಿ ಆಚೆ ಬಂದುಬಿಟ್ಟಿರುತ್ತೆ ಪಂಜರದಿಂದ. ಆವಾಗ ಅವರಮ್ಮ ನೋಡ್ತಾರೆ. ಅದನ್ನು ನೋಡ್ಬಿಟ್ಟು, ಲೇ ಸರಳ, ಗಿಣಿ ಆಚೆ ಬಂದಿದೆ, ಯಾರೂ ಇಲ್ಲ, ಬಂದು ಗಿಣಿ ತೊಗೊಂಡು ಹೋಗೆ ಅಂತ ಕೂಗಿ ಹೇಳ್ತಾರೆ. ಆಕೆ ಏನೋ ಬೇರೆ ಕೆಲಸದಲ್ಲಿ ಇರ್ತಾರಲ್ಲ. ಸರಳ ಯಥಾ ಪ್ರಕಾರ, ಈಗೋ ಅಮ್ಮ ಒಂದು ನಿಮಿಷ, ಎರಡೇ ಸಾರು ಇದು ಗಂಟು ಹಾಕ್ಬಿಟ್ಟು ಬರ್ತೀನಿ ಅಂತ ಉತ್ತರ ಹೇಳಿಬಿಡ್ತಾಳೆ. ಸರಿ, ತನ್ನ ಪಾಡಿಗೆ ಕಸೂತಿ ಹಾಕ್ಕೊಂಡು ಗಂಟೆಲ್ಲ ಹಾಕಿ ನೋಡ್ತಾ ಕೂತಿರ್ತಾಳೆ. ಅಷ್ಟೊತ್ತಿಗೆ ಅವಳು ಹಾಕಿ ಮುಗಿಸೋ ಹೊತ್ತಿಗೆ ಗಿಣಿ ಜೋರಾಗಿ ಕಿರ್ಚ್ಕೊಂಡ್ಬಿಡುತ್ತೆ. ಏನಾಯಿತು ಅಂತ ಎಲ್ಲರೂ ಓಡಿ ಬಂದು ನೋಡ್ತಾರೆ. ನೋಡಿದ್ರೆ ಬೆಕ್ಕು ಬಂದು ಗಿಣಿ ಕತ್ತನ್ನು ಕಚ್ಚಿಬಿಟ್ಟಿರುತ್ತೆ. ಹಾಗೆ ಬೆಕ್ಕು ಓಡಿ ಹೊಟ್ಟೋಗುತ್ತೆ ಎಲ್ಲರೂ ಬಂದಾದಮೇಲೆ. ಪಾಪ ಸರಳೆಗೂ ತುಂಬ ದುಃಖ ಆಗುತ್ತೆ. ನೋಡ್ತಾರೆ, ಆದರೆ ಏನು ಮಾಡೋಕ್ಕಾಗಲ್ಲ. ಗಿಣಿ ಪಾಪ ಪ್ರಾಣ ಬಿಟ್ಬಿಡುತ್ತೆ. ಸರಳೆ ತುಂಬ ಅಳ್ತಾಳೆ, ಅಯ್ಯೋ ನಾನು ನೋಡ್ಕೊಳ್ಳಿಲ್ವಲ್ಲ, ಹಿಂಗಾಗೋಯ್ತಲ್ಲ ಅಂತ. ಆವಾಗ ಸರಳೆ ತಾಯಿ ಹೇಳ್ತಾಳೆ, ನೋಡು, ನಾನು ಹೇಳಿದ ತಕ್ಷಣ ಬಂದು ನೀನು ಅದನ್ನು ತೆಗೆದು ಪಂಜರದಲ್ಲಿ ಇಟ್ಟಿದ್ರೆ ಗಿಣಿ ಇನ್ನೂ ಚೆನ್ನಾಗೇ ಇರ್ತಾಯಿತ್ತು. ಏನು ಮಾಡೋಕ್ಕಾಗತ್ತೆ, ಇನ್ನಾದರೂ ಈ ಒಂದು ನಿಮಿಷ ಅನ್ನೋ ಅಭ್ಯಾಸನ ಬಿಟ್ಬಿಡು, ಒಂದು ನಿಮಿಷದಲ್ಲಿ ಏನೇನೋ ಕೆಲಸ ಆಗೋಗುತ್ತೆ ಅಂತ ಬುದ್ಧಿ ಹೇಳ್ತಾರೆ. ಅದಕ್ಕೆ ನಾವೂ ಯಾವ ಕೆಲಸ ಮಾಡಬೇಕೋ ಅದನ್ನು ಮುಂದಕ್ಕೆ ಹಾಕದೆ ಒಂದು ನಿಮಿಷ ಬಂದೆ ಅದನ್ನು ಬಿಟ್ಬಿಟ್ಟು ಕೆಲಸವನ್ನು ಜಾಗೃತಿಯಾಗಿ ಮಾಡ್ಕೊಳ್ಳೋದು ಒಳ್ಳೆಯ ಪದ್ಧತಿ.